चतुर्भुजं प्रसन्नवदनं ध्यायामि सर्वविघ्नोपशान्तये गजानन पद्मार्कं गजाननमहर्षं अनेकदन्तं भक्तानामुपास्महे ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನೋ. ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನೋ. ಎಂದೋ ಮನು ಬರೆದಿಟ್ಟು ನಿಂದೆನಗೆ ಕಟ್ಟೇನು, ನಿನ್ನೆದೆಯ ದನಿಯೇ ರುಸಿ ಮನು ನಿನಗೆ ನೀನು. ಪಂಚಮರ ಶಿಶುವೊಂದು ನೀರಲ್ಲಿ ಮುಳುಗುತ್ತಿರೆ ದಡದಲ್ಲಿ ಮೀಯುತ್ತ ನಿಂತಂತ ನಾನು, ಪಂಚಮರ ಶಿಶುವೊಂದು ನೀರಲ್ಲಿ ಮುಳುಗುತ್ತಿರೆ ದಡದಲ್ಲಿ ಮೀಯುತ್ತ ನಿಂತಂತ ನಾನು, ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತವದೇನು. ಅಂತೂ ಮನು ಬರೆದಿರಲಾರ ನಿಂತು ಅಯ್ಯಯ್ಯೋ, ಒಂದು ವೇಳೆ ಮನು ಬರೆದಿದ್ದರೆ ಮನುವನ್ನೇ ಶಾಸ್ತ್ರದಳು ಸುತ್ತಿ ಬಿಸುಕಾಚೆಗೆತ್ತಿ. ಸ್ವರ್ಗ ಹೋಗಲಿ ನರಕ ಬಂದರೂ ಬರಲಿ, ಮನುವನ್ನೇ ಶಾಸ್ತ್ರದಳು ಸುತ್ತಿ ಬಿಸುಕಾಚೆಗೆತ್ತಿ. ಸ್ವರ್ಗ ಹೋಗುವುದಿಲ್ಲ, ನರಕ ಬರುವುದೂ ಇಲ್ಲ. ಸ್ವರ್ಗ ನರಕಗಳೇನು ಶಾಸ್ತ್ರಾಸ್ಥವಲ್ಲ. ಎದೆಯ ದನಿ ಧರ್ಮನಿಧಿ, ಕರ್ತವ್ಯ ಒಂದೇ ವಿಧಿ. ನಂಬಿದೆನು ಇದನ್ನುಳಿದು ಋಷಿಯೂ ಬೇರಿಲ್ಲ, ನಂಬಿದೆನು ಇದನ್ನುಳಿದು ಋಷಿಯೂ ಬೇರಿಲ್ಲ. ನನ್ನ ಕರ್ಕೊಂಡು ಹೋಗ್ರು, ಗಂಡಸ್ರಾದ್ರು ನನ್ನ ಕರ್ಕೊಂಡು ಹೋಗ್ರು, ನನ್ನ ಕರ್ಕೊಂಡು ಹೋಗ್ರು. ಬುದ್ಧ ಬಸವ ಗಾಂಧಿ ಬಂದದ್ದಾಯಿತು, ಶಿವರಾಮನಿಗೆ ಆದಿ ಹಂತವೇ ಇಲ್ಲ. ರೋಗಿರಲೇಗದುವಲ್ಲಿ ಮುತ್ತುರತ್ನವೇ, ಒಮ್ಮೆಯೂ ಕಂಡಿಲ್ಲ ಬದುಕಲ್ಲಿ ಬಲ್ಲ, ಬದುಕಲ್ಲಿ ಬಲ್ಲ. ಎಂತಹ ಪರಮಾಶ್ಚರ್ಯ, ಎಂತಹ ವಿಚಿತ್ರ ಸನ್ನಿವೇಶವಿದೆ. ಪೊಲೀಸರನ್ನ ಕಂಡರೆ ಮಾರುದೂರ ಸರಿದು ನಿಲ್ಲುವವರು ನಾವು. ಪೊಲೀಸರ ಸಹವಾಸವೇ ಬೇಡ ಎಂದು ನಿತ್ಯಕ್ಕೆ ಓಡುವವರು ನಾವು. ತಪ್ಪಿ ಏನಾದರೂ ತಪ್ಪು ಮಾಡಿ ಪೊಲೀಸರ ಕಣ್ಗಾವಲಿನಲ್ಲಿ ನಾವಿದ್ದೇವೆ ಎಂದ ಕ್ಷಣ ಅವರ ಕಣ್ಣು ತಪ್ಪಿಸಿ ಎಲ್ಲೆಲ್ಲೋ ಅಡಗಿ ಯಾಗೋ ಹೋಗಿ ಬೇರ್ಪಡೆದುಕೊಂಡು ಪೊಲೀಸರ ತಂಟೆಗೆ ಇರದೆ ನ್ಯಾಯಾಂಗದಲ್ಲಿ ಬಗೆಹರಿಸಿಕೊಳ್ಳುವರು ನಾವು. ಆದರೆ ಪೊಲೀಸರನ್ನು ಬೆನ್ನಟ್ಟಿ ನನ್ನನ್ನು ಕರೆದುಕೊಂಡು ಹೋಗಿ, ನನ್ನನ್ನು ಕರೆದುಕೊಂಡು ಹೋಗಿ ಎಂದು ಪೊಲೀಸರ ಹಿಂದೆಯೇ ಓಡುತ್ತಿರುವುದು. ಹಾಗಾದರೆ ಇದಕ್ಕೆ ಕಾರಣವಿದೆ. ಪೊಲೀಸರೇ ನನ್ನನ್ನು ಕರೆದುಕೊಂಡು ಹೋಗಿ ಎನ್ನುವ ಕಾರಣ ಏನಿರಬಹುದು. ಆ ಕಾರಣ ನಾವು ನೀವು ತಿಳಿದುಕೊಳ್ಳೋಣ ಬನ್ನಿ. ಎತ್ತಲ್ಲಿ ನೋಡು ಹೆಂಗೈತಿ, ಶೂನ್ ಮೂರನೇ ಕಣ್ಣಿದ್ದಂಗೆ ಐತಪ್ಪ. ಈ ಎತ್ತದಲ್ಲಿ ಸಿಕ್ಕಲ್ಲ, ಜಾವರಣ್ಣನ್ನು ಸಿಕ್ಬಿಟ್ರ ನನ್ನ ಮನೆಯ ದೇವರಾದಂತ ಇರ್ಕುಂದಿ ಹಿರಣ್ಯ ಅಪ್ಪ, ಇರ್ಕುಂದಿ ಹಿರಣ್ಯ ಜೀವನ ನಿನ್ ಗಿರಿ ಬಂದೋಕ ನೋಡಪ್ಪ, ನಿನ್ ಗಿರಿ ಬಂದೋಕ.
ಗಾಂಜಾನ ಇತ್ತು, ಯಾಕೆ ನೆಲ್ಲಿನ ಸಿಕ್ತು, ಬೆಂಕಿ ಪಟ್ಟಣ ಇಲ್ಲ. ಇನ್ನ ಬಂಡಿಯಲ್ಲಿ ಕೂಡ ಹೋದಪ್ಪ ಅಂದ್ರ ಯಾರಾದ್ರೂ ಸಿಕ್ಕಾರೋ. ಎತ್ತಿಂದು ಬಂಡಿಗಾಲಿಂದ ಕೀಲ್ ಬಿಚ್ಚ ನೋಡೋದು ಹಾಕಿ ಹೋಗ್ಲಿ. ಭಾಳ ದೊಡ್ಡ ಕಾಲ ಗಡ್ಡಿ ಪಟ್ಟಿನ ಸಿಕ್ತ, ಅದ್ರಾಗ ಎರಡ ಕೆಟ್ಟದ, ಒಂದಕ್ಕೆ ಮದ್ದ ಐತಿ, ಇನ್ನೊಂದಕ್ಕೆ ಮದ್ದ ಇಲ್ಲ. ಯಪ್ಪ ಗಾಳಿ ದೇವ, ಒಟ್ಟ ಇತ್ತ ಕಡೆ ಮಾತ್ರ ಬೀಸಕ್ ಹೋಗ್ಬೇಡ. ಇದು ಗಂಜದ ಮಹಿಮೆ ನೋಡಿ. ರಥ ತಗೊಂಬ ಅತಿ ಜಾಗೃತಿ. ಗೌಡ್ರ ಮನೆ ಎತ್ಲಾಗೈತಿ, ಗೌಡ್ರ ಮನೆಗೆ ಹೋಗೋದೇನು ಸಹಿ. ಮಧ್ಯದಲ್ಲಿ ಐನೇರ್ ನಾಯಿ ಒಂದು ಕಾಟ. ನನಗೆ ಐನೇರ್ ನಾಯಿಗೆ ಅಜನ್ಮ ವೈನಿಗಳು, ನಾನು ಐನೇರ್ ನಾಯಿ. ಪರಂಪರಾಗತವಾಗಿ ಬಂದಂತ ನನ್ನ ಜೋಡ್ ಮೆಟ್ಟನ್ನ ಒಂದು ತಗೊಂಡು ಹೋಗಿ 7 ಮುಖದ ಮಾರಿಯಮ್ಮನ ಗುಡಿಯಾಗ ಕಡು ತಿನ್ನತಿ. ಐನೇರು ನಾಯಿ ಹೋಗ್ಬೋದು, ನಾವು ಹೋಗಂಗಿಲ್ಲ ನೋಡ್ರಿ. ಇರ್ಲಿ, ಐನೇರು ನಾಯಿ ಬಗ್ಗೆ ನಮಗೆ ಭಯ ಐತಿ. ಹಂಗಕೊಂಡು ನಾನೀಗ ಆ ಕಣಿ ತಳೆಯ ಮಠ ಹುಷಾರಿ ಹೋಗಿ ಅಲ್ಲೇ ಐತ್ ನೋಡಿ ನಮ್ಮ ಶಿವಪೂಜಿ ಗೌಡ್ರ ಬಂಗ್ಲೆ. ಕಂಡ ತೀರ್ಥನಿ ದೇವ್ರ ಹೇಳ ತಂಡ ತೀರ್ಥನಿ. ರಂಭಾಪುರಿ ಸ್ವಾಮಿ ರಾಣಿ ಬಂದಂಗ್ ಬರ್ತಿತ್ತು ಅಂತೇನಿ. ಗೌಡ ಹಾಳಲ್ಲ ಸುಳ್ಳಲ್ಲ, ಒಂದು ಪೆಟ್ಟು ತಿಂತಿದ್ದಿಲ್ಲ ಅಂತೀನಿ. ಎಲ್ಲರೂ ಹೋಗಬೇಕಲ್ಲ, ಇದುವರೆಗೂ ಅದೇನ್ ಮಾಡ್ಬೇಕಾಗಿತ್ತು ಎಲ್ಲ ಮಾಡಿ ಮುಗಿಸಿದ್ರು. ಬಸವ ಬದುಕಲೇ ಇಲ್ಲ. ಈಗ ಅದ್ರ ಬಗ್ಗೆ ಮಾತಾಡಿದ್ರೆ ಏನು ಫಲ ಐತಿ? ನಡ್ರಿ, ಮೊದಲು ಬಸವನ ಪ್ರದರ್ಶಿತ ಮಾಡಿ ನಡ್ರಿ. ಎಷ್ಟು ಸತತಲಿ ಅವನು ಈ ಟೊಣ್ಣಿ ಬೆಳೆ ಬರ ಚಲೋ ಐತಿ ನೋಡಿ. ಯಾಕಲೇ ಟೊಣ್ಣಿ? ಏನಿಲ್ಲ ಗೌಡ್ರೆ, ಯಾವ ಆರೋಗ್ಯ ಹೆಂಗೈತೆ? ಎಲ್ಲಿ ತರ್ತೀರಿ ನೀವು ಯಾವ್ರನ್ನ? ಸತ್ತು ಸ್ವರ್ಗ ಸೇರಿದ ನೀನು ಬಸವ. ಗೌಡ್ರೆ, ಎತ್ತಿನ ಪರ್ಷಾಗ ಅದನ್ನು ಹುಡುಕಿ ತೆಗೆದ ನಾನು ಅಂತಾನೆ. ದಿನಾನ ಅದಕ್ಕೆ ಮೇವ್ ಹಾಕಿ ಮಾಲಿಶ್ ಮಾಡ್ತಿದ್ದ ನಾನು ಅಂತಾನೆ. ಕಳ್ಳಲ್ಲ ಸುಳ್ಳಲ್ಲ, ನಮ್ಮ ಬಸವ ಒಂದ್ ದಿವಸ ಒಂದು ಪೆಟ್ ತಿಂತಿದ್ದಲ್ಲ ಅಂತಾನೆ. ಇದೇನಪ್ಪ ಗೌಡ, ಹಾನು ಅಲ್ಲ ಹೂ ಅನ್ನಲ್ಲ.
ತುಂಬಿನ ಮನೆಯಲ್ಲಿ ಯಾವ ಇರೋದು ನನಗೇನು ಬೇಸ್ ಕಾಣೋದಪ್ಪ. ತಕ್ಕಂಡು ಹೋಗಿ ಮನೆ ಮಗನ ಅಂಡಿ ನಾನು ನೀನು ತಕ್ಕಂಡು ಹೋಗ್ಬಿಟ್ಟೆ. ಏನಂದ್ರೆ ಮಗನ ನಮ್ಮನೆ ಸತ್ಯದ ಸತ್ತದ್ದು ನಮ್ಮ ಮನೆ ಬಸವ ಐತಿ. ಅದನ್ನ ನಮ್ಮ ಹೊಲಕ್ಕೆ ಒಯ್ದು ಮಣ್ಣಾಗ ಹೂಡಿ ಅದಕ್ಕೊಂದು ಜಗಲಿ ಕಟ್ಟಿಸಿ ಪೂಜೆ ಮಾಡಕ್ ಮಗನ ಪೂಜೆ. ನೀವ ಹಿಂಗಂದ್ರೆ ಹೆಂಗ್ ನೋಡ್ರ? ನಿಮ್ ಹೆಂಡ್ರ ತಿಂದು ಬದುಕಕ್ ಬಂದಿ ನಾವು. ನೀವ ಹಿಂಗಂದ್ರ ನಾವ್ ಹೆಂಗ್ ಮಾಡೋಣ? ನೀವ್ ಅದನ್ನ ಹೋಗಿ ಮಣ್ಣಾಗ ಇಟ್ಟು ಬಂದ ನನಗೆಲ್ಲ ಕೊಟ್ರ 10 ದಿವಸ ಹುಲ್ಲು ತಿಂದು ನೆಮ್ಮದಿನ ಇರ್ತಾರೆ. ಹೋಗಲೇ ನಮಗೈತಿ ನಿಮಗೆ ಹೋಗಲ್ಲ ಹಾಳಾಗಿ ಅದು ಹೆಂಗ್ ಮಾಡಲಿಕ್ಕೆ ಬರ್ತೀಯ ನಾನು ಕೊಟ್ರ ಸರಿ, ಇಲ್ಲ ಅಂದ್ರೆ ಕಿತ್ಕೊಂಡು ತಿನ್ನದಯ್ಯ. ನಮ್ಮ ಜನ ಕರ್ಕೊಂಡ್ ಕೇಳೋ ಕೇಳ್ತಾನೆ. ಅದಕ್ಕೆ ಯಾಕೆ ಗೌಡ್ ನರ ಹಾಕೋಬೇಕು? ಬಿಟ್ಟರೆ ಶಿವನ್ನ ಹಲ್ಲ ತೀರ್ತಾನೆ. ನಮ್ಮ ಜನ ಕರ್ಕೊಂಡು ಹೋಗ್ತಾನೆ. ಇವತ್ತು ನಿನಗನ್ನೇ ಆಗತಿ, ಇವತ್ತು ನನಗನ್ನೇ ಆಗತಿ, ನಾಳೆ ನಿನಗನ್ನೇ ಆಗತಿ. ಹಿಂಗಾದ್ರೆ ಒತ್ತರಿಗೆ ಹೋಗ್ಕೊಂಡು ಬರ್ತಾನೆ. ಬರಲ್ಲ ಹೋಗೋಣ. ಕೇಳಕ್ ಹೋಗ್ಬರಿ ಶಿವಪೂಜೆ ಅವ್ರು ಸತ್ತಕಲೆ ಕೇಳಕ್ ಹೋಗಿದ್ದೆ. ಅದು ಕೊಡಲ್ಲ ಅಂತವು ಮಣ್ಣಾಗಿಟ್ಟು ಪೂಜೆ ಮಾಡ್ತಾರಂತ. ಬರಲೆ ಇವತ್ತು ನನಗನ್ನೇ ಆಗತಿ, ನಾಳೆ ನಿನಗನ್ನೇ ಆಗತಿ. ಹಿಂಗಾದ್ರೆ ಒಕ್ಕಲಿಗೆ ಹೋಗ್ಕೊಂಡು ಬರ್ತಾನೆ. ಹೇಳ್ಕೊಂಡಿ ಆ ಗೌಡ ಎತ್ತು ಕೊಟ್ಟಾಗ 15 ದಿನ ಮನೆ ಕಡೆ ಹೋಗ್ತೀನಿ. ನಿನ್ ಹೊಟ್ಟೆ ತುಂಬಿದ್ರೆ ಏನೇ ಲಾಭ ಅವಂಗ? ನಮ್ಮ ಹೊಟ್ಟೆ ಚೂರ ಲಾಭ ಅವಂಗ. ಹೊಟ್ಟೆ ಚೂರ ಲಾಭ. ಎತ್ ಕೇಳಕ್ ಹೋಗಂಬರಿಯಪ್ಪ ಅಂದ್ರೆ ಏನಂತ ಹೇಳ್ತೀರಲ್ಲೋ? ಬಂದು ನಮ್ಮ ಗೌಡ ಮಗನ ಮನೆಗೆ ಹೋಯ್ತಪ್ಪ. ನಿನ್ನೆ ಕರೆದ್ರಲ್ಲಿ ನಮ್ಮನ್ನು ಕರಿಬೇಕಂತ ಇದಕ್ಕೆ ನಮ್ ಗೌಡ ಮಗನ ಮದುವೆ ಹೋದ್ರಿ. ಹೆಂಗಾದ್ರೂ ಹರಸಾಹಸ ಮಾಡಿ ಉಳ್ಬೇಕು ಅಂತ ಹೋಗ್ ಕುಂದ್ರಿ. ಆ ಕಡೆಯಿಂದ ಅನ್ನ ನೀಡ್ಕೊಂತ ಬರಕತ್ತಿದ್ರು. ನಮಗೂ ನೀಡ್ತಾರ, ನಾವು ಪಟ್ಟು ನೋಡ್ಬೋದು ಅಂತ ಬಿಟ್ಕೊಂಡು ಆ ಅನ್ನದ ಬುಟ್ಟಿನ ನೋಡಕತ್ತಿದ್ವಿ. ನೀಡ್ಕೊಂತ ಬಂದ್ರು. ಆ ಮಾಸ್ತರ್ ಮಗ ಎಲ್ಲಿದ್ದ ಬಂದು ನೀವು ಬೀಗ್ರ ಬೀಜ ಉಂಡಲ್ಲ, ಮೊದಲೇ ಪಂಚ ಉಣ್ಣಾಕಿತ್ತೀರ ಮಕ್ಕ ಹೋಗ್ರಿ ಅಂತ. ಆಸೆ ಹಾಗೆ ಕೈ ಬಿಟ್ಟು ಅದರಂತ ಹೊರಗೆ ಬಂದ್ವಿ. ಆ ನಮ್ಮ ಕೋಶ ಹೊಟ್ಟೆ ಸೇಡಾಕಿದ್ದ. ಅವನು ಕರ್ಕೊಂಡು ಹೋದ್ರೆ ನಮಗೂ ಹೊಟ್ಟೆ ಮಾಡಿ ಇರ್ತಾರಂತ ಅವನು ಕರ್ಕೊಂಡು ಹಿಂಗಾಸಿ ಬಂದು ಕಳ್ಳಿ ಬೇಲಿ ಸಾಲು ಬಂದು ನೋಡ್ತೀವಿ. ಅನ್ನ ಆಗ್ಲಿ ಚಿತ್ರಾನ್ನದ ರಾಶಿನ ಹೊಟ್ಟಿದ್ರು. ಹಂಗ ಕಳ್ಳಿ ಬೇಲಿ ಸಾಲ ನುಗ್ಗಿ ಬಿಚ್ಚಿ ಕಟ್ಟಿ ಹೊತ್ತು ಬರಾಕತ್ತಿದ್ವಿ. ಇಂಥ ವಿಪರೀತ ಯಾರು ಕೋಟಿ ಹೋಗಿ ನೋಡ್ಲೆ. ನ್ಯಾಯ ಕೇಳಕ್ ಹೋಗ್ಬೇಕು ಅಂದ್ರೆ ಎರಡರ ಕಟ್ಟಿ ಹೇಳ್ತೀವಲ್ವ? ನಾವು ಒಂದಾಗಲ್ಲ, ನಾವು ಒಂದಾಗಿ ನ್ಯಾಯ ಕೇಳ್ತಾರೆ. ನಾವು ನೀವು ಬರೀದ್ರೆ ಏನಂತಾರೆ ಬಿಟ್ಟ ನನ್ ಶಿವನ ತಂದಾಕಿರ್ತಾರೆ. ಒಂದು 5 ರೂಪಾಯಿ ಕೊಡಮ್ಮ, ನಮ್ಮ ಮನುಷ್ಯ ಹೋಗ್ಬೇಕು. ಇಲ್ಲಪ್ಪ. ನಮ್ಮ ಮನುಷ್ಯ ಹೋಗ್ಬೇಕು. 1 ರೂಪಾಯಿನ
ಬೀರಪ್ಪನ ಜಾತಿ ತೂರ್ಗಿಲಿ ಅಂತ ಇಟ್ಕೊಂಡರಿ ಕೊಡಲ್ಲಪ್ಪ ಬಂದು ಕೊಟ್ಟು ಬಿಡ್ಬೇಕಾ ಹಿಂಗ ಹೋಗಿ ಹಿಂಗ ಬಂದ್ಬಿಡ್ತಾನ ಹೌದ ಇನ್ನು ಗನ್ ಹೊಡ್ಕೊಂಡ್ ಬಂದ ಅಂದ್ರ ಅವನೊಂದು ಯಾವನೂ ನಿಲ್ಲಂಗಿಲ್ಲ ನಮ್ಮ ಅಜ್ಜಂಗಿಟ ಡೋಮ ನಮ್ಮ ಅಪ್ಪಂಗಿಟ ನೋಡು ಬನ್ನಿ ನಾನು ಇಟ್ಟಾನೆ ಪಕ್ಕ ಇವರಪ್ಪನ ಇಟ್ಟಾನ ದಯಾನಂದಪ್ಪ ಏನಿರೋಣ ಹೆಸರು ಚಂದ ಐತಿ ಯಾರಿಟ್ಟಣ ಹೆಸರೇನಲ್ಲೇ ನಮ್ಮ ಅಜ್ಜ ಸ್ವಾಮಿ ದಯಾನಂದ ಸರಸ್ವತಿ ಅವರು ನಾನು ಹಿಂಸೆ ಮಾಡಬಾರ್ದು ಅಂತ ನನಗೆ ದಯಾನಂದಪ್ಪ ಅಂತ ಹೆಸರಿಟ್ಟಾರೆ. ಮತ್ ನೀನ್ ತೊಗಲ್ ಮಾಡ್ತೀಯಲ್ಲೋ ಏನೋ ಅನ್ನಂಗಿತ್ತಲ್ಲ ಟೋನಿ ಏನಿಲ್ಲವ ತೊಗಲಿನ ರೇಟ್ ಹೆಂಗೈತೆ ಏನ ಎತ್ತಿಂದ ಕತ್ತಿದಲೆ ಎತ್ತಿಂದಪ್ಪ ಎತ್ತಿಂದ ಬಾಲೆ ಒಂದ ಕೆಜಿ ಕಡಿಮೆ ಹಾಕೊಡ್ತೀನಿ. ಈಗ ಎಲ್ಲಿಂದ ತರೋದು ಒಂದ್ ₹5 ಅಡ್ವಾನ್ಸ್ ಕೊಡಪ್ಪ ನಾಳೆ ತೊಗೊಂಡ್ ಕೊಡ್ತೀನಿ ಮಗನ ಅಡ್ವಾನ್ಸ್ ಅಂತ ಅಡ್ವಾನ್ಸ್ ಎಡಗೈಯಾಗ ತೊಗೊಂಡ್ ಬಂದಿರ ಬಲಗೈಯಾಗ ರೊಕ್ಕ ತಗೊಂಡು ಹೋಗ್ರೆ ಅದು ಸರಿ ಬಿಡು ಮಾಲ್ ಎಷ್ಟು ಮಾತಾಡ್ತಾ ಇದೀನಿ ಜೀವನದಲ್ಲಿ ನಿಮ್ಮದು ಸತ್ತರನೆಲ್ಲ ನಮ್ಮದು ಹೌದೇ ಪಿಕ್ನಾಶಂದ್ರ ಬಂದೇ ಗವಾಕ್ಷನಾಗ ಮತ್ತೆ ಬಂದಿರಲೇ ಅದೇನ್ ಬಿಟ್ಟು ಶಿವನ ಮತ್ತೆಲ್ಲ ಅಂದ್ರ ಎಲ್ಲಿ ಒಬ್ರು ತಗೋಣ ಕಂಡದಾನೆ ಕ್ವಶನ್ ಮಾತಾಡ್ತಿರಲೇ ಬಸಲಿಂಗ ಬಾಕೋ ಕಾಣಲೇ ಅವನಿಗೆ ನಾ ಕಾಣದ ಬರ್ಕೇನೆ ಮೊನ್ನೆ ನಾನು ಅದು ಕುಡಿ ಹಚ್ಕೊಂಡಿ ಅದರಿಂದ ಹೆಸರು ಹೊಡೆದಿಲ್ಲ ನೋಡ ನೀನು ನಿನ್ನ ಮನೆ ಕಕ್ಕ ಗುಂಡಿ ಕೊಡೋದಿಲ್ಲ ಅಂತ ಹೊಡೆದಿ ನಿನ್ನ ಮನೆ ಸಗಣಿ ಹೊಡೆದಿಲ್ಲ ಅಂತ ಹೊಡೆದಿ ಬಂಡಿ ಬಂಡಿ ಕಟ್ಟಿಗೆ ಹೊಡೆದಿಲ್ಲ ಅಂತ ಹೊಡೆದಿ ಹೊಡಿಸ್ಕೊಂಡು ಮೈ ಗಟ್ಟಗೆ ತಗೋಣ ಏನು ಮಾಡಕತ್ರ ಹಾಕಲೇ ಗೌಡರ ಬಾಗಿಲಿಗೆ ನಮ್ಮ ಮೂಳೆಯ ಕಾರಣ ಗೌಡರ ಬಾಗಿಲಿಗೆ
ಈ ಕಥೆಯ ನಾಯಕ ಹಸಿವೆಯಿಂದ ಕಂಗೆಟ್ಟು ಹಸಿವೆ 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 ಎಂದು ಬರಲಿ ಹಸಿವನ್ನು ನೀಗಿಸಿಕೊಳ್ಳಲು ಗೌಡರ ಹತ್ತಿರ ಬಸವನನ್ನು ಹೋಗಿ ಕೇಳುತ್ತಾನೆ. ಆಗ ಆ ಗೌಡ ಆಳುಗಳನ್ನು ಹಚ್ಚಿ ಇವನನ್ನ ಮನಸ್ಸು ಇಚ್ಚಿ ಹೊರಿಸುತ್ತಾನೆ. ಮೈ ಮೂಳೆಗಳು ಹಣ್ಣಾಗುವಂತೆ ಹೊಡೆತದಿಂದ ಕೊಂಡಿ ತನ್ನ ಮನೆಯಲ್ಲಿ ಬಂದು ಅವನ ಹೆಂಡತಿಯಿಂದ ಉಪ್ಪು ನೀರಿನ ಕಾವು ಕೊಡಿಸಿಕೊಂಡರು. ಎಷ್ಟೇ ನೋವು, ಮಾನಸಿಕ ದೈಹಿಕ ಎರಡನ್ನೂ ಅನುಭವಿಸುತ್ತಾನೆ. ದೇಹಕ್ಕಾದ ನೋವನ್ನು ಮರೆಯಬಹುದು, ಆದರೆ ಹಸಿವೆ ನೀಡುವ ಆ ಕ್ರೂರ ನೋವನ್ನು ಮರೆಯುವುದು ಹೇಗೆ? ಮರೆಯುವುದು ಹೇಗೆ? ಮರೆಯುವುದು ಹೇಗೆ? ನನ್ನ ಜನಗಳು ನನ್ನ ಜನಗಳು ನನ್ನ ಜನಗಳು ನನ್ನ ಜನಗಳು ಹಸಿವಿನಿಂದ ಸತ್ತೋರು ಯಾವ್ದ್ರೆ ಯಾವ್ದಾರ ಕೊಡಬೋ ನಡೀತೈತಿ. ಬರೀ ಹಳೇ ಬ್ರ್ಯಾಂಡ್ ಹಿಡ್ಕೊಂಡಿದೆ. ಈಗ ಹೊಸ ಹೊಸ ಬಂದಾವೆ. ಓಟಿ, BP, MC ಇಂಥವೆಲ್ಲ ಕುಡಿಯರೆ. ಅವೆಲ್ಲ ನಮ್ಮ ಸುಖ ಜೋಗಡ್ರಿಗೆ ಹೋಗು, ನಮಗೆಲ್ಲ ನಮ್ಗೆ ಏನಾದ್ರು ಮಾಮೂಲಿ. ಎಟ್ಟಪ್ಪನ ಬಟ್ಟಿ ಪಡ ಸಾಕು ನನಗೆ. ಗೌಡ್ರ ಮನೆ ವಿಷಯ ಮಾತಾಡೋದು. ನಾನು ಬೆಳಾರದು ತಗೊಳ್ಳು ಹೇಳೋದಿಲ್ಲ. ಹೇಳಲ್ ತಾಳಬೋ. ಎತ್ತಿ ಪೂಜೆ ಮಾಡಿ ತಗೊಂಡ್ರೆ ಅದೇನ್ ಬೈತಾರೆ ಪೂಜೆ ಮಾಡಿ ತತ್ತರಲೆ ಕಂದಿನ. ಅದಕ್ಕೆ ಎಲ್ಲಂಗಾಗಿ ತೂಕ ಹಿಡಿದ್ರು ಬಿಟ್ಟೆನೇನು ಶಿವನ ಸಿಡಿತೀನಿ. ಕೊನೆಗೆ ಒಂದ್ಸಲ ಸಿಡಿತೀನಿ. ಬಿಟ್ಟುಕೊಟ್ಟರು ಚಂದ ಬಾಳಕೆ ಕಂಡು ಕುಳಿತೀನಿ. ಬಿಟ್ಟುಕೊಟ್ಟರು ಚಂದ ಬಾಳಕೆ ಕಂಡು ಕುಳಿತೀನಿ. ಎಷ್ಟು ದಿನಲಿ ಬಿಡುವಸಿ ಆಟ, ಎಷ್ಟು ದಿನಲಿ ಬಿಡುವಸಿ ಆಟ. ಸಿಡಿತೀನಿ ಕೊನೆಗೆ ಒಂದ್ಸಲ ಸಿಡಿತೀನಿ. ಸತ್ತ ಬಸವನನ್ನ ಹಸಿವೆ ನೀಗಿಸಿಕೊಳ್ಳಲು ಕೊಡು ಎಂದು ನಮ್ಮ ನಾಯಕ ಧ್ವನಿ ಕೇಳುತ್ತಾನೆ. ಆದರೆ ಅವನು ಕೊಡದೆ ನಮ್ಮ ಹೊಲದಲ್ಲಿ ಹೂಳಿ ಗದ್ದಿಗೆ ಕಟ್ಟಿಸಿ ಪೂಜೆ ಮಾಡಬೇಕು ಎಂದುಕೊಂಡಿರ್ತಾರೆ. ಅದರಲ್ಲಿ ನಮ್ಮ ಟೊಣ್ಣಿ ಮತ್ತು ಅವನ ಸೆನೆಯರೆಲ್ಲ ಹೋಗಿ ಮಣ್ಣಿನಿಂದ ಬಸವನನ್ನ ಮೇಲೆತ್ತಿ ಅದನ್ನು ಬಗೆದು ಕಣ್ಣೆ ಮಾಂಸಗಳನ್ನು ಹೊತ್ತುಕೊಂಡು ಮನೆಗೆ ಸಾಗಿಸುತ್ತಾರೆ. ಆ ಬಸವನ ಚರ್ಮವನ್ನ
ಹದವಾಗಿ ಸುಲಿ. ಆ ಚರ್ಮವನ್ನು ತೆಗೆದುಕೊಂಡು ಕಟ್ಟಡ ತಯಾರಿಗೆ ಮಾರಲಿದ್ದು ಬರುತ್ತಿದ್ದಾನೆ ನಮ್ಮ ಕಥಾನಾಯಕ ಸೊನ್ನೆ. ತೋರ್ಸಲಿ. ಬಾಕಿಲನ್ನು ತೆಗೆದು ತೊಗರು ಭಾರಿ ಚಲೋ ಐತಾರೆ. ಟೇಟ್ ಇಸ್ತ್ರಿ ಮಾಡಿ ಬಿಳಿ ಬಟ್ಟೆ ಇದ್ದಂಗ ಐತೆ ಅಂತೀನಿ. ನಮ್ಮ ಶಿವಪೂಜಿಗೌಡ್ರು ಶರ್ಟ್ ಹೆಂಗೋಣ ಏನು ಅನ್ನಂಗಿತ್ತಾರಲ್ಲ ನೋಡಿ. ಏನಿಲ್ಲ, ಏನ್ ಹಾಕ್ಬಿಡ್ತೀವಿ ಹೇಳಪ್ಪು? ಒಂದ್ ಹೆಚ್ಚು ಕಡಿಮೆ ಹಾಕ್ಬಿಡ್ತೀನಿ ಏನಿಲ್ಲ. ಹಂಗಲ್ಲ ಬೇಡಪ್ಪು, ನಮ್ಗೆ ಏನಾದ್ರು ಬಾಯಿ ಬಿಟ್ಟು ಮಾತಾಡ್ಬೇಕು. ನಾವು ಬಾಯಿ ಬಿಟ್ಟು ಮಾತಾಡಿಲ್ಲ ಹಾಗೆ ಹಿಂಗಾಗಿರೋ ನೋಡಿ. ಒಂದ್ 10, 20, ಒಂದ್ 30 ಕೊಡ್ತೀನಿ ತಗೊಳ್ಳೆ. ಒಂದ್ 50 ಕೊಡಪ್ಪು. ತಗೊಳ್ಳೆ. ಕಡಿಮೆ ಐತ್ರಿ. ಹಿಂಗ ಹೋಗಿ ಹಿಂಗ ಇಸ್ಕೊಂಡ್ ಬರ್ತೀನಿ. ಇಲ್ಲೇ ಕೂತ್ಕೊಳ್ಳಿ. ಇಸ್ಕೊಂಬರ ಬ್ಯಾಡನು, ಒಳಗೆ ಐತಾರೆ ನೋಡಿ ಬಾ, ಹೋಗೋಣ. ಅಲ್ಲಿ ಹೋಗೋಣ. ನೀನೇ 50 ರೂಪಾಯಿ ಅಡ್ವಾನ್ಸ್ ಕೇಳಿದ್ರ ಹಟ್ಟೆ ಮಾತಾಡಿಲ್ಲ. ನಾನಂದ್ರೆ ಏನ್ ತಿಳ್ಕೊಂಡ್ರೆ ತಹಶೀಲ್ದಾರ್ ಡೋಮನಗ ಕೊಂಡಿ ಇರ್ತದೆ ಸಾರಥಿ ದುಡ್ಡು ತಗೊಂಬ ಅತಿ ಜಾಗೃತಿ. ಮಗನೇ ತಂಡಿ ಆರಿಸ್ತಿರ್ಲಿ, ಕಾರ ಆರಿಸ್ತೀನಿ ನಾನು. ಕಟ್ಟಿಕ ದಯಾನಂದಪ್ಪ. ನೋಡಿ, ಒಂದ್ 10 ರೂಪಾಯಿ ಕಡಿಮೆ ಐತ್ರಿ. ಹಿಂಗ ಹೋಗಿ ಹಿಂಗ ಇಷ್ಟ ಮಾಡ್ತೀನಿ. ಇಲ್ಲೇ ಕೂತ್ಕೊಳ್ಳೆ. ದೊಡ್ಡ ಇಸ್ಕೊಂಬರಪ್ಪ, ಇಲ್ಲೇ ಕುಂತಿರ್ತೀನಿ. ಆತಲೆ ಇಲ್ಲೇ ಕೂತ್ಕೊಳ್ಳೆ. ಪರಸಂಗ್ಯ ಹೋಗನು ಜಾತರಿಗೆ ಮಾರವಾಡಿ ಏನ್ ಮಾತಾಡಕತ್ತೇನ ಕಬರ್ ಐತಿನಲ್ಲಿ ದಯಾನಂದ? ತಾಯಿ ಸತ್ವಗಳು ಕರೆಯತ್ಕೊಡ್ರೆ ಮಿಗಾನ ಮಾಲ್ ಸಮೇತ ಹಿಡಿದು ಮನೆಯಾಗ ಇಟ್ಟಿನಿ ಅಂತೀನಿ. ಎಲ್ಲಿವರೆಗೂ ಬಂದ್ಬಿಟ್ಟ ನನ್ನ ಮಕ್ಕಳು? ಇವತ್ತು ಸತ್ತೈತಿ ನಕ್ಕೆ ಕೂತಿರ್ತಾರ, ನಾಳೆ ನಮ್ಮ ಹಣ ಬಂದ್ಬಿಟ್ಟಾರ. ಇಲ್ಲ ಇಲ್ಲ, ಅವ್ರಿಗೊಂದು ಗತಿ ಕಾಣಿಸಬೇಕು, ಒಂದು ಗತಿ ಕಾಣಿಸಬೇಕು. ಕೊಟ್ಟ ನಮ್ಮ ವಕೀಲ್ ಕೊಟ್ರು ಗೌಡ್ರಿ. ಆಯ್ತು, ಹವ್ಯಾಸಿ ವಕೀಲರೇ ಕೆಲವೊಂದು ಹತ್ತತಿ ಬೇರೆ ಅವ ನಿಮಗೆ ಕೊಟ್ರವನ ಆಗಿರ್ಬೋದ್ರಿ. ನಮಗ ಅವರು ವಕೀಲ್ ಕೊಟ್ರ ಗೌಡ.
ಒಂದ್ 500 ರೂಪಾಯಿ ಸಾಲ ಬೇಕಾಗಿತ್ತು ನೋಡ್ರೆ. ಅನ್ಕೊಂಡೆ ನೀನ್ ಬಂದಾಗ ಅನ್ಕೊಂಡಿಲ್ಲ ಏನೋ ತಿಂದಿರ್ತಾರ ಮಗ ಇವ ಅಂತೇಳಿ. ಇರಲಿ, ಮಳೆ ಇಲ್ಲ ಬೆಳೆ ಇಲ್ಲ, ಇಸ್ಕೊಂಡ್ರೊಕ್ಕ ವಾಪಸ್ ಕೊಟ್ಬಿಡ್ಬೇಕು, ಇಲ್ಲ ಹೋಗಿರ್ತಾರ. ಕೊಟ್ಟ ಏ ಕೊಟ್ಟ ಇದು ಗ್ಯಾರಂಟಿ ಕ್ರಿಮಿನಲ್ ಕೇಸ್ ಆಗುತ್ತೆ. ದಿಸ್ ಇಸ್ ಸಿಂಪಲ್ ಕೇಸ್ ಯಾ. IPC ಸೆಕ್ಷನ್ ಸಾಕ್ ಮುಚ್ಚರೆ. ವಾಟ್ ಇಸ್ ಶಿಟ್ ಹೇಳ್ದಕ್ಕೆ ಮಾಡ ಒಂದು ಹೋಗಿ ಟೊಣೆ ಹೇಳ್ಕೊಂಡ. ದಿಸ್ ಇಸ್ ಸಿಂಪಲ್ ಕೇಸ್ ಯಾ. ಐ ಸಾ ಇಟ್. ನೀನೊಬ್ಬನ ಹೋಗ್ಬೇಡ, ನಿನ್ ಜೊತೆಗೆ ಬಸ್ಸಿನ ಕರ್ಕೊಂಡು ಹೋಗೋ. Yes. Okay, now, Devendra, follow me. ನನ್ನ ಲೋಕದಲ್ಲಿ ಮಾಡಿಬಿಟ್ಟಲ್ಲಿ ಎಂತ ಜನದಿಲ್ಲ ನೀವು, ಎಂತ ಜನದಿಲ್ಲ ಭೂಮಿ ಎತ್ತದಕ್ಕೆ ನಿಂತಿದ್ದೀರಾ ಮಕ್ಕಳ. ಸತತವಾಗಿ ಏನು ಕೇಳ್ತೀರ? 6 ತಿಂಗಳು ಜೈಲಾಗದು ಹೋಗ್ಬೇಕು, ನಿನ್ನ 6 ತಿಂಗಳು ಜೈಲಾಗ್ತೀನಿ. ಈಗ ಸತ್ಯ ನಮ್ಮ ಮನೆಯೊಳಗೆ ನಮ್ಮಪ್ಪನ ಏಕಪೀಠ ಆಯೋಗ ಐತಿ. ನೀನು ವಿಚಾರಣಾಧೀನ ಕಾಯ್ದಿದ್ದಿ. ನಡೀಲಿ ಮಗ ಹೋಗೋಣ. ನಂಗ ಹೊಳೆ ಮಾತಾಡ್ತೀಯ ಮಗನ? ನೀನು ತೊಗಲ್ ಬಿಚ್ಚೋಡ್ತೀನಿ ಹೋಗ್ರೆ, ತೊಗಲ್ ಬಿಚ್ಚೋಡ್ತೀನಿ. ಅವಾಚ್ಯ ಶಬ್ದ ಮಾತಾಡ್ತೀಯ ಮಗನ? ದಂಡ ಹಾಕ್ತೇನೆ, ನೀನು ದಂಡ ಹಾಕ್ತೀನಿ. ನೀವು ಹಿಂಗ್ ಮಾತಾಡೋದು ಮಾತಾಡ್ತಾನೆ ಇರ್ತಾನ್ರಿ. ನಮ್ ಗೌಡ್ರ ಹತ್ರ ಹೇಳ್ಕೊಂಡ್ ಹೋಗ ನಡ್ರಿ. ಮತ್ತೆ ಫುಡ್ ತಿಂತೀರ ನೀವು? ಏನು ತಿಂದಿಲ್ಲ ತಿಂದಿಲ್ಲ ಹೇಗೆ ಪಕ್ಕ ಇದ್ದೆ ಅವ್ನು ಯಾಕಂಬ ದಾಲ್ ಗಾಣಿತಾರೆ ಯಾಕಂಬ ನನ್ನ ಮೈಯಾಗ ಹರಿತಕ್ಕಂಥ ರಕ್ತನು ನಿಂದಾತು. ಆದ್ರೆ ನಾನೆಂದು ನಿನ್ನ ನಾಗರಿಕರ ನಾನೆಂದು ನಿನ್ನ ಮಾಡಿಲ್ಲ. ಈಗ ಅಂಗಿ ಕೊಡು ಚಟ್ಟಿ ಕೊಡು ಅಂತೀಯ. ಹಾಗೆ ಲೆಕ್ಕ ಹಾಕಿದ್ರ ನೀನ್ ಹೆಣ್ಣು ಮಕ್ಕಳನ್ನು ಕೊಳ್ಳಬಹುದು. ನನಗೆ ಕೊಡ್ತಾರೆ. ಅವ್ರು ನೋಡ್ರೆ ಇವ ನಮ್ಮವ್ವ, ಈ ನಮ್ಮವ್ವ ವಾರಕ್ಕೊಂದ್ಸರಿ ಅಳಿಸಿ ನನ್ನ ಇಡಕ್ಕಿ ನೀನು ಕೊಡ್ಬಿಡಿ ಕೊಡಿ ಮಗ. ಏ ಕೈ ಬಿಡಲ್ಲ. ಗೌಡ್ರಂತೂ ಒಳ್ಳೆದಿದೆಯಲ್ಲೋ. ಯಾಕೆ ಅಪ್ವಾಸ, ಯಾಕೆ ಅಪ್ವಾಸ? ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದ್ ಕಣ್ಣಿಗೆ ಸುಣ್ಣ.
ಹೋಗಿ ಸಾಹೇಬ್ ಇರ್ತಾವಲ್ಲ. ಏನ್ ನೀವು ದೇವರನ್ನ ಬಸವನ ಹತ್ತು ನಾಯಿ ನರಿಕಿನ ಮಾಡ್ಬಿಟ್ಟಿಲ್ಲ. ಐತಿ ಮಗ, ನಿನ್ಗೆ ಐತಿ. ಸಾಹೇಬ್ರ ಬರಲಿ ಮಗ. ಜೀತಕ್ಕ ಇದ್ದು ಜೀತ ದುಡಿದವ್ರ ದೇವರಾಗಿಲ್ಲ, ಸತ್ತು ಎತ್ತು ದೇವರಾತಿ. ಇವತ್ತು ಸತ್ತು ಎತ್ತು ನನಗೆ ದೇವರು, ಅದು ಅವ್ರಿಗೆ ದೇವರಾಗೈತಿ. ಇದನ್ನು ನೀವು ಕುಂತವ್ರೆ ಪರಾಮರ್ಶಿಸಬೇಕು. ನನಗೆ ಆಹಾರ ಆಗಿ ದೇವರು, ನನ್ನ ಎತ್ತು ನನಗೆ ದೇವರ ಕುಂತು. ಅವ್ರಿಗೆಲ್ಲ ಮಣ್ಣಾಗಿಟ್ಟು ಬಂದು ಜಗಲಿ ಕಟ್ಟಿಸಿದವರಿಗೆ ದೇವರಾಗದಾದ್ರೆ ಹಸಿವಿನಿಂದ ಇದ್ದವ್ರ ಪರಿಸ್ಥಿತಿಯನ್ನು ಪ್ರಪಂಚ ನೋಡಬೇಕು. ವ್ಯವಸ್ಥೆ ಬದಲಾಗಬೇಕು, ವ್ಯವಸ್ಥೆ ಬದಲಾಗಬೇಕು. ಆಳು ಕಾಡು ತಗೊಂಡು ನಮ್ಮಂತವ್ರ ಮೇಲೆ ಪರಾಕ್ರಮಣ ಮಾಡಿ ಬರ್ಲಿ ಪೊಲೀಸ್. ನಮಸ್ಕಾರ ಸಾಹೇಬ್ರ. ನಮಸ್ಕಾರ. ಇವರೆಲ್ಲ ಅನಾಗರಿಕ ಮಂದಿ ಇಂಥವ್ರಿಗೆಲ್ಲ ನೀವೇ ಸರಿಯಾದ ಗುರು. ಸತ್ತು ಎತ್ತು ಕಿತ್ತು ತಿಂತೀರಲ್ಲೇ, ನಾಚಿಕಾಗಲ್ಲ ನಿಮಗ? ನಿಮ್ಮಂತವರಿಂದ ನಮ್ಮ ದೇಶದ ಸಂಸ್ಕೃತಿ ನಾಗರಿಕತೆಗೆ ಕಳಂಕ ಬಂದ. ತಗೊಳ್ಳಿ ಸಭೆ ಅಂತ ದೊಡ್ಡ ದೊಡ್ಡ ಮಾತಾಡೋ ನನಗೆ ಅರ್ಥ ಆಗಲ್ಲ. ಏನಂದ್ರೆ ಈ ದೇಶದ ಸಂಸ್ಕೃತಿ ನಾಗರಿಕತೆ ಅಂತಂದ ಈಗ ಹೊಟ್ಟೆ ತುಂಬ ಉಂಡು ಓಡಾಡೋ ಜಾಗದಾಗ ಬರೀ ಹೋಟೆಲ್ ಇರೋರು ಇರ್ತಾರಲ್ಲ, ಒಂದು ಹೊತ್ತು ಕೂಳಿಗೆ ಗತಿ ಇಲ್ಲಂಗ, ಅವಾಗ ನಿಮ್ಮ ದೇಶದ ಸಂಸ್ಕೃತಿ ನಾಗರಿಕತೆಗೆ ಕಳಂಕ ಬರಲಿಲ್ಲ ಸ್ವಾಮಿ? ಈ ಮೈ ತುಂಬ ಬಟ್ಟೆ ಹಾಕೊಂಡು ಓಡಾಡೋ ಜಾಗದಾಗ ಮೈ ಮೇಲೆ ಅರಿವಿಲ್ಲರು ಇರ್ತಾರಲ್ಲ, ಅವಾಗ ನಿಮ್ಮ ದೇಶದ ಸಂಸ್ಕೃತಿ ನಾಗರಿಕತೆಗೆ ಕಳಂಕ ಬರಲಿಲ್ಲ ಸ್ವಾಮಿ? ಮಾತಾಡಬೇಡ, ಬೂಟ್ ಬೂಟ್ ತಕ್ಕಳಿ ಸಮಯ. ಇವರೆಲ್ಲ ಎಷ್ಟು ಸರಿ ಹೊತ್ತಲ್ಲಿ ಕೇಳ್ರಿ. ಇನ್ನೇನಪ್ಪ ಪೊಲೀಸ್ ಒಳ್ಳೆದ ಅಷ್ಟ ಹೊಸದು. ಒಳ್ಳೆ ಮಾತಾಡ್ರಿ. ಆರ್ ತಿಂಗಳು ಜನ ಹಾಕ್ತಾರ ಮಗನ. ತಾಳಿ ಬಿಡ್ತೀವಿ, ಒಂದು ವರ್ಷ ಜೈಲ್ ಹಾಕ್ಬೇಕು. ನಮಗೆಲ್ಲ ಉಮ್ಮಾಕಿರ್ತಾರೆ, ವರ್ಷ ಜೈಲ್ ಹಾಕ್ಬೇಕು. ಸಾಹೇಬ್ರ ಏನ್ ಮಾಡಕತ್ತೀರಿ? ಓದಿರಿ ನಮ್ಮನ್ನ. ಏನ್ ಓದಿತೀರಿ? ಹೂವಿದ ಹಾರದ ತರಗಲಿ ಇದ್ದಂಗಿದಾನೆ. ಇಂಥವ್ರನ್ನ ಹೊಡೆದ್ ಗಿಡ ಸಾಯಿಸಿದ್ರ ಲಾಕಪ್ ಡೆತ್ ಆಕತ್ರಿ. ನಮ್ಮ ಇಲಾಖೆಗೆ ಅವಮಾನ ಐತಿ. ಏನೋ ಒಂದಿಟ್ಟು ಕೊಟ್ಟಿರಿ ಅಂತ ಬೈಬೋದಪ್ಪ. ಹೋಗಿ ಅರ್ಥ ಮಾಡಿರ್ತಾರೆ. ಒಟ್ಟ ಈಗ ನನ್ನ ಮಗ ನಮ್ಮ ಸುದ್ದಿ ಬಂದ್ರೆ ಸಾಕು. ಏನಪ್ಪ, ಏನೇನ್ ಹೆಸರು? ಬನ್ನಿ ಬನ್ನಿ. ನೋಡಪ್ಪ, ಇದೊಂದ್ ಸರಿ ತಪ್ಪು ಮಾಡಿಬಿಟ್ಟಿ. ಇದೊಂದ್ ಸರಿ ತಪ್ಪು ಮಾಡಿ ಅಂತ ನೀನು ಕ್ಷಮಿಸಿಬಿಡ್ತಾನೆ. ಇನ್ನೊಮ್ಮೆ ಏನಾರ ನೀನು ತಪ್ಪು ಮಾಡಿದಿ ಅಂದ್ರ ಅದೇ ಕ್ಷಮಿಸ್ತೀರ ನೀವು ನಮ್ಮನ್ನ? ಅದೇ ಕ್ಷಮಿಸ್ತೀರಿ ನೀವು ನಮ್ಮನ್ನ? ನಾವು ತಪ್ಪು ಜೈಲಿಗೆ ಹಾಕ್ಬೇಕು. ನಮಗೆ ಅದೇ ಸರಿಯಾದ ಜಾಗ. ನೀವೇನಾದ್ರು ಅಕಸ್ಮಾತ್ ಜೈಲಿಗೆ ಹಾಕಿಲ್ಲ ಅಂದ್ರೆ ನಾವು ಇದಕ್ಕಂತೂ ದೊಡ್ಡ ತಪ್ಪು ಮಾಡ್ತೇವೆ. ಇದಕ್ಕಂತೂ ದೊಡ್ಡ ತಪ್ಪು ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? IPC section or take ಓಯ್ what is name? ತಪ್ಪು ಮಾಡಿದ್ರೆ ಜೈಲಿಗೆ ಹಾಕ್ಬೇಕು. ಜೈಲಿಗೆ ಬರ್ತೀಯಲ್ಲ? ಜೈಲಿಗೆ ಹೋಗೋಣ. ಬಿಸಿ ಹೊನ್ನಿಯವ್ರನ್ನ ಕರ್ಕೊಂಡು ಬನ್ನಿ.